ಲೋಕಸಭಾ ಚುನಾವಣೆ ಹೊತ್ತಿನಲ್ಲೇ ದಕ್ಷಿಣ ಭಾರತದ ದಂಡಯಾತ್ರೆ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಇಂದು ಒಂದೇ ದಿನ ಕರ್ನಾಟಕ ಸೇರಿದಂತೆ 3 ರಾಜ್ಯಗಳಿಗೆ ಭೇಟಿ ಕೊಟ್ಟರು. ದೆಹಲಿಯಿಂದ ನೇರವಾಗಿ ಕಲಬುರಗಿ ಏರ್ಪೋರ್ಟ್ಗೆ ಆಗಮಿಸಿದ ನಮೋ ಅಲ್ಲಿಂದ ಮಹಾರಾಷ್ಟ್ರಕ್ಕೆ ಪ್ರಯಾಣ ಬೆಳೆಸಿದರು. ಬಳಿಕ ಕಾರ್ಯಕ್ರಮ ಮುಗಿಸಿ ಕಲಬುರಗಿಗೆ ಹಿಂದಿರುಗಿದರು. ಅಲ್ಲಿಂದಲೇ ಬೆಂಗಳೂರಿಗೆ ಬಂದ ಮೋದಿ ದೇವನಹಳ್ಳಿ ಸಮೀಪದ ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಕಲ್ ಕ್ಯಾಂಪಸ್ ಲೋಕಾರ್ಪಣೆ ಮಾಡಿದರು. ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮಕ್ಕೂ ಇದೇ ಸಂದರ್ಭದಲ್ಲಿ ಚಾಲನೆ ಕೊಟ್ಟರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮೋದಿ, ಮೇಕ್ ಇನ್ ಇಂಡಿಯಾ ಸಂಕಲ್ಪ ನಿಜ ಮಾಡಬೇಕಿದೆ. ಅಮೆರಿಕ ಬಳಿಕ ಭಾರತಕ್ಕೆ ಬೋಯಿಂಗ್ನ 2ನೇ ಘಟಕ, ಅತಿ ದೊಡ್ಡ ಘಟಕ ಸಿಕ್ಕಿದೆ. ಭಾರತದ ಪ್ರತಿಭೆಯನ್ನು ಇಡೀ ಜಗತ್ತಿಗೆ ತೋರಿಸಬೇಕು. ಕರ್ನಾಟಕಕ್ಕೆ ಏಷ್ಯಾದ ದೊಡ್ಡ ಹೆಲಿಕಾಪ್ಟರ್ ತಯಾರಿಕಾ ಘಟಕದ ಜೊತೆಗೆ ಗ್ಲೋಬಲ್ ಟೆಕ್ನಾಲಜಿಕಲ್ ಸೆಂಟರ್ ಕೂಡ ಸಿಗ್ತಾ ಇದೆ. ಕರ್ನಾಟಕ ಜನತೆ ಪಾಲಿಗೆ ಇಂದು ಶುಭ ದಿನ ಅಂತ ಶ್ಲಾಘಿಸಿದರು. ಬಳಿಕ ನೇರವಾಗಿ ತಮಿಳುನಾಡಿಗೆ ಪ್ರಯಾಣ ಬೆಳೆಸಿದರು. मेक इन इंडिया को प्रोत्साहित करने वाली पॉलिसी अप्रोच है. इसलिए ये हर सेक्टर के लिए विन विन सिचुएशन है. मुझे विश्वास है भारत में बोइंग के पहले फुल्ली डिजाइन, बोइंग के लोग सुने, फुल्ली डिजाइन और मैन्युफैक्चर्ड एयरक्राफ्ट के लिए बहुत ज्यादा इंतजार नहीं करना होगा. ಇನ್ನು ಬೋಯಿಂಗ್ ಕಾರ್ಯಕ್ರಮದ ವೇದಿಕೆಯಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟರು. ಮೇಕ್ ಇನ್ ಇಂಡಿಯಾ ಪ್ರಸ್ತಾಪಿಸುತ್ತಲೇ ಭಾರತದಲ್ಲಿ ಸ್ಥಿರ ಸರ್ಕಾರ ಇದೆ ಅಂತ ನಮ್ಮ ಹೇಳಿದಾಗ ಪ್ರೇಕ್ಷಕರು ಮೋದಿ 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 ಅಂತ ಘೋಷಣೆ ಕೂಗಿದ್ರು. ಇದರಿಂದ ಉತ್ತೇಜಿತರಾದ ಪ್ರಧಾನಿ ನರೇಂದ್ರ ಮೋದಿ ಸಿದ್ದರಾಮಯ್ಯ ಅವರ ಹತ್ರ ತಿರುಗಿದ್ರು. ಮುಖ್ಯಮಂತ್ರಿಜಿ ಇದೆಲ್ಲ ಆಗತ್ತೆ ಅಂತ ನಗ್ತಲೇ ಹೇಳಿದರು. ಮೋದಿ ಮಾತು ಕೇಳಿಸ್ಕೊಂಡಂತ ಸಿದ್ದರಾಮಯ್ಯ ಅವರು ಕೂಡ ನಕ್ಕರು. में स्टेबल सरकार है. भारत में मेक इन इंडिया मुख्यमंत्री जी ऐसा होता रहता है. मुख्यमंत्री जी ऐसा होता रहता है. ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಬೆಂಗಳೂರಿನಲ್ಲಿ ಬೋಯಿಂಗ್ ಘಟಕ ಆರಂಭವಾಗಿರೋದು ಸಂತಸ ತಂದಿದೆ ಎಂದರು. ಏರ್ಪೋರ್ಟ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸೂಕ್ತ ಜಾಗ ಇದೆ. ಹೂಡಿಕೆಗೆ ಬರುವ ಸಂಸ್ಥೆಗಳಿಗೆ ತುಂಬಾ ಅನುಕೂಲ ಆಗಲಿದೆ. ಇದು ಮಹಿಳೆಯರು ವೈಮಾನಿಕ ಕ್ಷೇತ್ರಕ್ಕೆ ಬರೋದಕ್ಕೆ ತುಂಬಾ ಸಹಕಾರಿ ಅಂತಲೂ ಅಭಿಪ್ರಾಯಪಟ್ಟರು. Ladies and gentlemen, it is indeed my pleasure to be here with you, surrounded by the splendor of the 43-acre Boeing campus near the International Airport. ಅಭಿಷೇಕ್, ನೆನ್ನೆ ನೀವು ಹೇಳ್ತಾ ಇದ್ರಿ ಬೋಯಿಂಗ್ನ ಬಗ್ಗೆ, ಅದು ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಏನೆಲ್ಲ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರಿ. ಜೊತೆಗೆ ಅದಕ್ಕೂ ಸ್ವಲ್ಪ ಆಡ್ ಆನ್ ಮಾಡಬೇಕು ಅಷ್ಟೇ. ಭಾರತದಲ್ಲಿ ಈಗ ಏವಿಯೇಷನ್ ಸೆಕ್ಟರ್ ಹಾಗೂ ಏರೋಸ್ಪೇಸ್ ಸೆಕ್ಟರ್ ಯಾವ ರೀತಿಯಲ್ಲಿ ಭೂಮ್ ಆಗ್ತಾ ಇದೆ, ವೇಗ ಪಡೆದುಕೊಳ್ತಾ ಇದೆ ಅಂತ ಗೊತ್ತಿದೆ. ಸುಮಾರು ಸ್ವಾತಂತ್ರ್ಯ ಬಂದಾಗಿನಿಂದ 2014ರವರೆಗೆ ನಮ್ಮಲ್ಲಿ ಆಪರೇಷನ್ ಆಗಿದ್ದಂತಹ ಏರ್ಪೋರ್ಟ್ಗಳ ಸಂಖ್ಯೆ ಇದ್ದಿದ್ದು ಬರೀ 50ರಿಂದ 60 ಅಷ್ಟೇ. ಆದರೆ ಈಗ 2014ರಿಂದ 2024ರ ಒಳಗೆ ಬರೀ 10 ವರ್ಷದಲ್ಲಿ ಅದರ ಸಂಖ್ಯೆ 170 ದಾಟಿದೆ. ಅದರಲ್ಲಿ 30ರಷ್ಟು ಏರ್ಪೋರ್ಟ್ಗಳು ಗ್ರೀನ್ ಫೀಲ್ಡ್ ಏರ್ಪೋರ್ಟ್ಗಳು. ಆಪರೇಷನಲ್ ಆಗಿರುವಂತಹ ಏರ್ಪೋರ್ಟ್ಗಳ ಸಂಖ್ಯೆ 170-175 ಇದೆ. ಆದರೆ ಇಡೀ ಪ್ರಪಂಚಕ್ಕೆ ಹೋಲಿಸಿದ್ರೆ ಭಾರತದಲ್ಲಿ ಮಹಿಳಾ ಪೈಲಟ್ಗಳ ಸಂಖ್ಯೆಯು ಜಾಸ್ತಿ ಇದೆ. ಇಡೀ ವಿಶ್ವದಲ್ಲಿ ನಿಮ್ಮ ಗ್ಲೋಬಲ್ ಎವರೇಜ್ ತಗೊಂಡ್ರೆ 3% ಅಂತಿದ್ರೆ ಅದರ 3 ಪಟ್ಟು ಜಾಸ್ತಿ ನಮ್ಮಲ್ಲಿದೆ, ಭಾರತದಲ್ಲಿದೆ. ಹಾಗಾಗಿ ಮತ್ತಷ್ಟು ಉತ್ತೇಜನ ಕೊಡಬೇಕು, ಮಹಿಳೆಯರಿಗೆ ಉತ್ತೇಜನ ಕೊಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ಇನ್ವೆಸ್ಟ್ಮೆಂಟ್ ಆಗಿರೋದು. 1600 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್. ಅದ್ರ ಜೊತೆ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟರು. ಅದು ಟಾಂಗಿಗೂ ಏನಲ್ಲ, ನೀವೆಲ್ಲರೂ ನೋಡಿದ್ದಿದ್ರೆ ಮೊನ್ನೆ ತಮಿಳುನಾಡಿನಲ್ಲಿ ಚೆನ್ನೈಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಪ್ರಧಾನಿ ಭಾಷಣ ಮಾಡೋದಕ್ಕೆ ಹೋದಾಗ ಸ್ಟಾಲಿನ್ ಅವರಿಗೆ ಮೋದಿ 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 ಅಂತ ಹೇಳಿದರು. ಅವಾಗ ಸ್ಟಾಲಿನ್ ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹೇಳಿದ್ದು ಮೋದಿ. ಇಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ, ಟಾಂಗು ಕಿಂಗ್ ಮುಂದೆ ತಗೊಳ್ಳೋದು ಬೇಡ ಅದನ್ನ. ಜೊತೆಗೆ ಇದು ಬಹಳ ಇಂಪಾರ್ಟೆಂಟ್, ನೀವು ನಂಬರ್ಸ್ ಅನ್ನ ಹೇಳ್ತಾ ಇದ್ರಿ. ಇಡೀ ವಿಶ್ವದಲ್ಲಿ ಇಂಡಿಯಾದಲ್ಲಿ 15% ಪೈಲಟ್ಗಳು, ಓವರ್ ಆಲ್ ಪೈಲಟ್ಗಳ ಪೈಕಿ 15% ಮಹಿಳೆಯರಿದ್ದಾರೆ. 2ನೇ ಸ್ಥಾನದಲ್ಲಿ ಐರ್ಲೆಂಡ್ ಹಾಗೂ 3ನೇ ಸ್ಥಾನದಲ್ಲಿ ಸೌತ್ ಆಫ್ರಿಕಾ ಇದೆ. ಐರ್ಲೆಂಡ್ 9.9%, ಸೌತ್ ಆಫ್ರಿಕಾ 9.8% ಏನೋ. ಅಮೆರಿಕ ಈಗ ಬೋಯಿಂಗ್ ಕಂಪನಿಯ ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮದ ಮುಖೇನ ಸಪೋರ್ಟ್ ಮಾಡ್ತಾ ಇದೆ. ಅಲ್ಲಿರೋದು ಬರೀ 5% ಮಹಿಳಾ ಪೈಲಟ್ಗಳು. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ತರ ಈಗ ಶಿವಾಂಗಿ ಸಿಂಗ್ ಇರಬಹುದು, ಗುಂಜಾಲ್ ಸಕ್ಸೇನಾ ಇರಬಹುದು, ಈ ರೀತಿ ಬೇರೆ ಬೇರೆಯವರು ದೊಡ್ಡ ಮಟ್ಟದ ಫೈಟರ್ ಜೆಟ್ ಗಳನ್ನ ಫ್ಲೈ ಮಾಡ್ತಿರೋದ್ರಿಂದ ಒಂದು ಉತ್ತೇಜನ ಇದೆ. 75,000 ಮಕ್ಕಳಿಗೆ 150 ಈ ಸ್ಟೇಟ್ ಆಫ್ ದ ಆರ್ಟ್ ಟ್ರೈನಿಂಗ್ ಸೆಂಟರ್ ಗಳನ್ನ ಬೋಯಿಂಗ್ ಇಂಡಿಯಾ ಸುಕನ್ಯಾ ಯೋಜನೆಯ ಅಡಿಯಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಸ್ಕಾಲರ್ಶಿಪ್ ಕೊಡ್ತಾರೆ, ಇದೆಲ್ಲವನ್ನು ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ದೇವನಹಳ್ಳಿ ಅಂತೂ ಏವಿಯೇಷನ್ ಸೆಕ್ಟರ್ಗೆ ಹಾಟ್ ಸೆಕ್ಟರ್ ಆಗಿ ಬಿಡ್ತಾ ಇದೆ. ಬೆಂಗಳೂರಿಗೂ ಇದೊಂದು ರೀತಿ ಅದೃಷ್ಟವನ್ನ ತಂದು ಕೊಡಬಲ್ಲ ಒಂದು ಯೋಜನೆ ಅನ್ನಬಹುದು. ಸೊ
ಹೀಗೆ ಬೋಯಿಂಗ್ ಈ ಯೋಜನೆ ಸಕ್ಸಸ್ಫುಲ್ ಆಗಲಿ, ಇನ್ನಷ್ಟು ಎತ್ತರಕ್ಕೆ ಭಾರತ, ಕರ್ನಾಟಕ, ಬೆಂಗಳೂರು ಎಲ್ಲ ಬೆಳೆಯುವಂತಾಗ್ಲಿ ಅಂತ ಆಶಿಸೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.